ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಸ್ತೆಗಿಳಿದ ಅನ್ನದಾತ. ಚಿಕ್ಕೋಡಿ ಬೈಪಾಸ್ ಮತ್ತು ಸಮಗ್ರ ನೀರಾವರಿಗಾಗಿ ರೈತರ ಹೋರಾಟ. ಚಿಕ್ಕೋಡಿ ಬೈಪಾಸ್ ರಸ್ತೆಯಿಂದ ಜಮೀನು ಮತ್ತು ಆಸ್ತಿ ಕಳೆದುಕೊಳ್ಳುತ್ತಿರುವವರಿಗೆ ಅಸಮರ್ಪಕ ಪರಿಹಾರ ಮೊತ್ತ ನೀಡುತ್ತಿರುವುದು ಮತ್ತು ಚಿಕ್ಕೋಡಿ, ಹುಕ್ಕೇರಿ ಮತ್ತು ರಾಯಬಾಗ ತಾಲೂಕಿನ ಹನುಮಾನ್ ಯಾತ ನೀರಾವರಿ, ಶಿವಶಕ್ತಿ ಯಾತ ನೀರಾವರಿ, ಕೊಟಬಾಗಿ ಯಾತ ನೀರಾವರಿ ಮತ್ತು ಸುಲ್ತಾನಪುರ್ ಯಾತ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ಕಟ್ಟಕಡೆಯ ಹಳ್ಳಿಗಳಿಗೂ ನೀರಾವರಿ ಒದಗಿಸುವ ಕುರಿತು ಗುರುವಾರ ದಿನಾಂಕ 30ರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಸಂಘದ ಗೌರವಾಧ್ಯಕ್ಷರಾದ ಪರಮಪೂಜ್ಯ ಶಶಿಕಾಂತ್ ಗುರುಜಿ ಮತ್ತು ರಾಜಾಧ್ಯಕ್ಷರಾದ ಚೂನಪ್ಪ ಪೂಜೇರಿ ಮತ್ತು ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಮತ್ತು ಚಿಂಚಣಿಯ ಶಿವಪ್ರಸಾದ ದೇವರು ಮತ್ತು ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲವೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಶಿವಶಕ್ತಿ ನೀರಾವರಿಗೆ, ಕರಗಾಂವ್ ನೀರಾವರಿಗೆ, ಎಲ್ಲ ನೀರಾವರಿ ಯೋಜನೆಗಳು ತಕ್ಷಣ ಜಾರಿಯಾಗಲೇಬೇಕು. ಚಿಕ್ಕೋಡಿ ತಾಲೂಕಿಗೆ ನೀರಾವರಿ ಮಾಡಿದ ಜಿಲ್ಲಾ ಉಸ್ತುವಾರಿಗೆ, ಚಿಕ್ಕೋಡಿಗೆ ನೀರಾವರಿ ಮಾಡಿದ ಚಿಕ್ಕೋಡಿ ರಾಯಬಾಗ್ ತಾಲೂಕಿನ ಎಲ್ಲ ಶಾಸಕರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ನೀರಾವರಿ ಮಾಡಿದ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ, ಅನ್ನದಾತರಿಗೆ ಜೈ ಜವಾನ್, ಜೈ ಜವಾನ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಈ ವೇಳೆ ರೈತ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ, ತಾಲೂಕಾಧ್ಯಕ್ಷ ಮನೋಜ್ ಕುಮಾರ್ ಮನಗೂಳಿ, ಗೌರವಾಧ್ಯಕ್ಷ ಆನಂದ್ ಪಾಶ್ಚಾಪೂರೆ, ಉಪಾಧ್ಯಕ್ಷ ಕಲಗೌಡ ಪಾಟೀಲ್, ಕಾರ್ಯಾಧ್ಯಕ್ಷ ರವೀಂದ್ರ ಕುಂಬೋಜಿ, ಉಪಾಧ್ಯಕ್ಷ ಸಹದೇವ್ ಚಿಮ್ಮಡ್, ಕಾರ್ಯದರ್ಶಿ ಮಾಳಪ್ಪ ತಮ್ಮದಂಡಿನ ಸೇರಿದಂತೆ ಸಹಸ್ರಾರು ರೈತರು ಉಪಸ್ಥಿತರಿದ್ದರು. ಈ ಜಿಲ್ಲಾಧಿಕಾರಿ ಅವರು ಯಾಕಂದ್ರೆ ಸಂವಿಧಾನದಲ್ಲಿ ಜಿಲ್ಲಾಧಿಕಾರಿಗಳ ಅಧಿಕಾರಿ ಅಂದ್ರೆ ಅವ್ರ ಜಿಲ್ಲಾ ಸೇವಕರು, ಈ ಉಪ ಅಧಿಕಾರಿಗಳ ಉಪ ಅಧಿಕಾರಿ ಸೇವಕರು
ನಿಮ್ಮಲ್ಲಿ ಇಲ್ಲಿ ಏನು ಜನಸಂಖ್ಯೆ ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕಲ್ಲಪ್ಪ ಬಡಿಗೇರ್.